ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪವನ್ ಫಾರ್ ಪಬ್ಲಿಕ್ ಚಾನಲ್. ಫ್ರೆಂಡ್ಸ್, ಕರೋನಾ ವೈರಸ್ನಿಂದ ಹೇಗೆ ಜಾಗೃತರಾಗಬೇಕು, ಕರೋನಾ ವೈರಸ್ನ ಹೇಗೆ ರಕ್ಷಣೆ ತಗೋಬೇಕು ಮತ್ತು ಕರೋನಾ ವೈರಸ್ನ ಲೈವ್ ಅಪ್ಡೇಟ್ ನೀಡುವ ಸಲುವಾಗಿ ಇಂಡಿಯನ್ ಗೌರ್ಮೆಂಟ್ನಿಂದ ಆರೋಗ್ಯ ಸೇತು ಎಂಬ ಆ್ಯಪ್ ಲಾಂಚರ್ ಮಾಡಲಾಗಿದೆ. ಫ್ರೆಂಡ್ಸ್, ಅದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಮತ್ತು ಅದರಲ್ಲಿ ಹೇಗೆ ಲಾಗಿನ್ ಆಗಬೇಕು ಮತ್ತು ಅದನ್ನು ಹೇಗೆ ಬಳಸಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲು ನಿಮ್ಮ ಮೊಬೈಲಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡಿ. ಫ್ರೆಂಡ್ಸ್, ಗೂಗಲ್ ಪ್ಲೇ ಸ್ಟೋರ್ ಓಪನ್ ಆಗ್ತಿದೆ. ಫ್ರೆಂಡ್ಸ್, ಗೂಗಲ್ ಪ್ಲೇ ಸ್ಟೋರ್ ಬಂದುಬಿಟ್ಟು ಸರ್ಚ್ ಬಾರಲ್ಲಿ ಆರೋಗ್ಯ ಸೇತು ಎಂದು ಟೈಪ್ ಮಾಡಿ. ಹೇಳ್ತಿರ್ಬೋದು, ನಾನು ಆರೋಗ್ಯ ಸೇತು ಎಂದು ಟೈಪ್ ಮಾಡಿ. ಫ್ರೆಂಡ್ಸ್, ಇಲ್ಲಿರ್ಬೋದು ಆರೋಗ್ಯ ಸೇತು ಆ್ಯಪ್ ಓಪನ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ಬೇಕಿದ್ರೆ ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆರೋಗ್ಯ ಸೇತು ಆ್ಯಪ್ ಇನ್ಸ್ಟಾಲ್ ಆದಮೇಲೆ ನಿಮ್ಮ ಮೊಬೈಲಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು. ಇನ್ಸ್ಟಾಲ್ ಮಾಡಿದ ಮೇಲೆ ಆರೋಗ್ಯ ಸೇತು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಓಪನ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಇಂಟರ್ಫೇಸ್ ಕಾಣುತ್ತೆ. ಇಲ್ಲ ಲ್ಯಾಂಗ್ವೇಜ್ ತೋರಿಸುತ್ತೆ. ನಿಮ್ದು ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡ್ಬೋದು ಎಲ್ಲ ರೀತಿಯ ಲ್ಯಾಂಗ್ವೇಜಸ್ ಕಾಣ್ತಾ ಇದೆ ನಿಮಗೆ. ಸೊ ನಾನು ಫ್ರೆಂಡ್ಸ್, ನಾನು ಕನ್ನಡ ಲ್ಯಾಂಗ್ವೇಜ್, ಅದಕ್ಕೆ ಕನ್ನಡನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೊ ಫ್ರೆಂಡ್ಸ್, ಕನ್ನಡ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಸೊ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಬರುತ್ತೆ. ಎಲ್ಲ ಕೋವಿಡ್-19ಗೆ ಸಂಬಂಧಪಟ್ಟಂತೆ, ಕೊರೋನಾ ವೈರಸ್ ಸಂಬಂಧಪಟ್ಟಂತೆ ಎಲ್ಲ ಇನ್ಫಾರ್ಮೇಷನ್ ಅಥವಾ ಸಜೆಷನ್ಸ್ ಬರುತ್ತೆ. ಸೊ ಫ್ರೆಂಡ್ಸ್, ಅದನ್ನು ನೀಟಾಗಿ ಓದ್ಕೊಳ್ಳಿ. ಓದ್ಕೊಂಡ್ಮೇಲೆ ನೋಡ್ತಿರ್ಬೋದು, ಈಗಲೇ ನೋಂದಣಿ ಮಾಡಿ ರಿಜಿಸ್ಟರ್ ಆಗೋವಾಗ ಕೇಳುತ್ತೆ. ಸೊ ಫ್ರೆಂಡ್ಸ್, ಈಗಲೇ ನೋಂದಣಿ ಮಾಡಿದರೆ ರಿಜಿಸ್ಟರ್ ಆಗೋದ್ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಕೆಳಗಡೆ ಕಾಣ್ತಾ ಇದೆ ಈಗಲೇ ನೋಂದಣಿ ಮಾಡಿ, ರಿಜಿಸ್ಟರ್ ಆಗೋಕ್ಕೆ ಕ್ಲಿಕ್ ಮಾಡಿ ಕೇಳುತ್ತೆ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್, ಆರೋಗ್ಯ ಸೇತು ಆ್ಯಪ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ. ಸೊ ಫ್ರೆಂಡ್ಸ್, ಇದೆಲ್ಲ ಅದನ್ನು ನೀಟಾಗಿ ಓದ್ಕೊಳ್ಳಿ. ನೋಡ್ತಿರ್ಬೋದು, ಈ ಆ್ಯಪ್ಗೆ ಸಂಬಂಧಪಟ್ಟಂಥ ಕೆಲವೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇವೆಲ್ಲ ಓದ್ಕೊಂಡ್ಬಿಟ್ಟು ಕೆಳಗೆ ಫ್ರೆಂಡ್ಸ್, ಇದಾದಮೇಲೆ ನಾನು ಒಪ್ಪೋತೀನಿ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಆದಮೇಲೆ ನಿಮಗೆ ಪರ್ಮಿಷನ್ ಕೇಳಿದೆ, ಅಲೋ ಮಾಡಿ. ಅಲೋ ಮಾಡ್ಕೊಂಡ್ಬಿಟ್ಟು ಕೆಳಗೆ ನಾನು ಒಪ್ಪೋತೀನಿ ಮೇಲೆ ಕ್ಲಿಕ್ ಮಾಡಿದೆ. ಅಂದರೆ ಐ ಆಮ್ ಅಗ್ರಿ ಅಂತ ಕ್ಲಿಕ್ ಮಾಡಿದ ಮೇಲೆ ಲೊಕೇಶನ್ ಆನ್ ಮಾಡಿ ಕೇಳುತ್ತೆ. ಫ್ರೆಂಡ್ಸ್, ನಿಮ್ಮ ಡಿವೈಸ್ನ ಲೊಕೇಶನ್ ಆನ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇದಾದಮೇಲೆ ಮತ್ತೆ ಪರ್ಮಿಷನ್ ಕೇಳುತ್ತೆ. ಪರ್ಮಿಷನ್ ಅಲೋ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡೋದು ಫ್ರೆಂಡ್ಸ್, ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ನಿಮ್ಮ 10 ಡಿಜಿಟ್ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡೋದು ನಾನು ಮೊಬೈಲ್ ನಂಬರ್ ಎಂಟರ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, 10 ಡಿಜಿಟ್ ಮೊಬೈಲ್ ನಂಬರ್. ಸೊ ಫ್ರೆಂಡ್ಸ್, ನೀವು ಮೊಬೈಲ್ ನಂಬರ್ ಜಾಗದಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಫ್ರೆಂಡ್ಸ್, ನೋಡ್ಬೋದು ಎಂಟರ್ ಮಾಡಿದ ಮೇಲೆ ಕೆಳಗಡೆ ಸಲ್ಲಿಸಿ ಅಂತ ಇರುತ್ತೆ. ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಮೊಬೈಲಿಗೆ OTP ಬರುತ್ತೆ. ಫ್ರೆಂಡ್ಸ್, ನೋಡ್ಬೋದು OTP ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರಿಗೆ OTP ಬಂದಿರುತ್ತೆ. 6 ಡಿಜಿಟ್ OTP ಅದರ ಎಂಟರ್ ಮಾಡಿ. ಫ್ರೆಂಡ್ಸ್, ಆದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗೆ ನಾನು ಒಪ್ಪುತ್ತೇನೆ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಪರ್ಸನಲ್ ಇನ್ಫಾರ್ಮೇಷನ್ ಬಗ್ಗೆ ಕೇಳುತ್ತೆ. ಇಲ್ಲಿ ಪುರುಷನ, ಹೆಣ್ಣು ಅಥವಾ ಈ ಥರ ಅಂತ. ಸೊ ಫ್ರೆಂಡ್ಸ್, ನಾನು ಪುರುಷ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡೋದು ನಿಮ್ಮ ಪೂರ್ಣ ಹೆಸರು ಕೇಳುತ್ತೆ. ನಿಮ್ಮ ಫುಲ್ ನೇಮ್ ಎಂಟರ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನನ್ನ ಹೆಸರು ಫುಲ್ ನೇಮ್ ಎಂಟರ್ ಮಾಡ್ತಾ ಇದ್ದೀನಿ, ಪವನ್ ಕುಮಾರ್. ಸೊ ಫ್ರೆಂಡ್ಸ್, ನೋಡೋದು ಫುಲ್ ಹೆಸರು ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿದ್ಮೇಲೆ ಆರೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಏಜ್ ಕೇಳುತ್ತೆ, ವಯಸ್ಸು. ನಿಮ್ಮಲ್ಲಿ ಏಜ್ ಎಂಟರ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ನಾನು ಏಜ್ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿ ನೆಕ್ಸ್ಟ್ ಕೊಡಬೇಕು. ಸೊ ಫ್ರೆಂಡ್ಸ್, ಎಂಟರ್ ಕೊಡ್ಮೇಲೆ ನಿಮ್ಮ ವೃತ್ತಿ ಅಂದರೆ ಕೆಲಸ, ನಿಮ್ಮ ಜಾಬ್ ಏನಾದರೂ ಕೇಳುತ್ತೆ. ಫ್ರೆಂಡ್ಸ್, ಇಲ್ಲಿ ತೋರಿಸಿದ್ದು ಎಲ್ಲ ಥರ ಜಾಬ್ ಇದೆ. ಡಾಕ್ಟರ್ಸ್, ಪೊಲೀಸ್, ನೆಕ್ಸ್ಟ್ ವಿತರಣೆ, ಸಗಟು, ಉದ್ಯಮ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ರೀತಿಯ ಜಾಬ್ ಬಗ್ಗೆ ಕೊಟ್ಟಿದೆ. ಫ್ರೆಂಡ್ಸ್, ನಾನು ಒಬ್ಬ ಸ್ಟೂಡೆಂಟು. ಸೊ ಅದಕ್ಕೆ ನಾನು ಮೇಲೇ ಯಾವುದು ಅಲ್ಲ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ನೀವು ಇದರಲ್ಲಿರೋ ಯಾವುದೇ ಜಾಬ್ ಮೇಲೆ ನೀವು ಜಾಬ್ ಮಾಡ್ತಿದ್ರೆ ಜಾಬ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಸ್ಟೂಡೆಂಟ್ ಆಗಿರೋದ್ರಿಂದ ಇಲ್ಲಿ ಮೇಲಿನ ಯಾವುದು ಅಲ್ಲ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕೊನೆಯಲ್ಲಿದೆ ಮೇಲಿನ ಯಾವುದೂ ಅಲ್ಲ ಕೊನೆಯಲ್ಲಿ. ಸೊ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಮೇಲಿನ ಯಾವುದೂ ಅಲ್ಲ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಕೇಳ್ತೀರಾ. ಫ್ರೆಂಡ್ಸ್, ಈಗ ನೋಡ್ಬೋದು ನೀವು ಕಳೆದ 30 ದಿನಗಳಲ್ಲಿ ಯಾವುದೋ ದೇಶಕ್ಕೆ ಪ್ರಯಾಣ ಮಾಡಿದ್ದೀರಾ ಅಥವಾ ಟ್ರಾವೆಲ್ ಮಾಡಿದ್ದೀರಾ ಅಂತ ಕೇಳುತ್ತೆ. ಫ್ರೆಂಡ್ಸ್, ನಾನು ಯಾವುದೋ ಕಂಟ್ರಿಗೆ ಹೋಗಿಲ್ಲ. ಸೊ ಅದಕ್ಕೆ ನಾನು ನನ್ನ ಅಂತ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು ಎಲ್ಲ ಕಂಟ್ರಿ, ಎಲ್ಲ ದೇಶಗಳ ಹೆಸರಿದೆ. ನೋಡ್ಬೋದು ಫ್ರೆಂಡ್ಸ್, ನೀವು 30 ದಿನಗಳ ಹಿಂದೆ ಯಾವುದಾದ್ರೂ ದೇಶಕ್ಕೆ ಹೋದರೆ ಅದು ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಾನು ಎಲ್ಲೂ ಹೋಗಿಲ್ಲ, ಅದಕ್ಕೆ ನಾನು ನನ್ನ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಎಲ್ಲ ದೇಶಗಳ ಕಂಟ್ರಿಗಳ ಹೆಸರು ಕಾಣ್ತಾ ಇದೆ. ಅದಕ್ಕೆ ನಾನು ಎಲ್ಲೂ ಹೋಗಿರೋದ್ರಿಂದ ನಾನು ನನ್ನ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಈಗ ನೋಡ್ಬೋದು ಅಗತ್ಯ ಸಮಯದಲ್ಲಿ ಸ್ವಯಂ ಸೇವಕರಲ್ಲಿ ಸಿದ್ಧರಿದ್ದೀರಾ ಅಂತ ಕೇಳ್ತೇವೆ. ಸೊ ಫ್ರೆಂಡ್ಸ್, ಹೌದು ಅಂತ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ನೋಡ್ಬೋದು ಹೌದು ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕೇಳುತ್ತೆ ಸಲ್ಲಿಕೆ ದೃಢೀಕರಿಸಿ, ಸಬ್ಮಿಟ್ ಮಾಡಲು ದೃಢೀಕರಿಸಿ ಅಂದರೆ ಫ್ರೆಂಡ್ಸ್, ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಇದ್ದರೆ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಫ್ರೆಂಡ್ಸ್, ನೀವು ಆರೋಗ್ಯರಾಗಿದ್ದೀರಾ ಅಂತ ಕೇಳುತ್ತೆ. ಸೊ ಫ್ರೆಂಡ್ಸ್, ಎಸ್ ಅಂತ ಕ್ಲಿಕ್ ಮಾಡಿ. 20 ಸೆಕೆಂಡ್ಗಳ ಸ್ವಯಂ ಪರೀಕ್ಷೆಯನ್ನು ಪಡೆದುಕೊಳ್ಳಿ ಅಂತ ಕೇಳುತ್ತೆ. ಸೊ ಫ್ರೆಂಡ್ಸ್, ಹೌದು ಅಂತ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೋಡ್ಬೋದು ಲೋಡ್ ಆಗ್ತಾಯಿದೆ. ಫ್ರೆಂಡ್ಸ್, ನೆಕ್ಸ್ಟ್ ಈ ಥರ ನ್ಯೂ ಪೇಜ್ ಓಪನ್ ಆಗುತ್ತೆ. ದಯವಿಟ್ಟು ಸರಿಯಾದ ಉತ್ತರ ನೀಡಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಕೇಳಲಾಗುತ್ತೆ. ನೀವು ಅದಕ್ಕೆ ಸರಿಯಾದ ಉತ್ತರ ನೀಡಬೇಕಾಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಸರಿ ಅಂತ ಮೇಲೆ ಒಂದು ಬ್ಲಾಕ್ ಡಾಟ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಸೊ ಫ್ರೆಂಡ್ಸ್, ನೀವು ಈ ಕೆಳಗಿನ ಯಾವುದೇ ರೋಗ ಲಕ್ಷಣಗಳನ್ನು ಅನುಭವಿಸಿದ್ದೀರಾ. ಸೊ ಫ್ರೆಂಡ್ಸ್, ನಿಮಗೆ ಕೆಮ್ಮು, ಜ್ವರ, ಉಸಿರಾಟ ತೊಂದರೆ,
ಯಾವುದಿದೆ ಸೆಲೆಕ್ಟ್ ಮಾಡಬೇಕು. ಸೊ ಫ್ರೆಂಡ್ಸ್ ಯಾವುದು ಇಲ್ಲ ಅಂದರೆ ಮೇಲಿನ ಯಾವುದು ಅಲ್ಲ ಮೇಲೆ ಕೊನೆಗೆ ಇರುವ ಆಪ್ಷನ್ ಮೇಲೆ ಯಾವುದು ಅಲ್ಲ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಪ್ರಶ್ನೆ ಬರುತ್ತೆ, ನೀವು ಈ ಕೆಳಗಿನ ಯಾವುದಾದ್ರು ಹೊಂದಿದ್ದೀರಾ? ಮಧುಮೇಹ, ರಕ್ತದೊತ್ತಡ ಯಾವ್ದಾದ್ರು ಕಾಯಿಲೆ ಇದ್ದರೆ ಸೆಲೆಕ್ಟ್ ಮಾಡ್ಬೋದು, ಇಲ್ಲಾಂದರೆ ಮೇಲಿನ ಯಾವುದು ಅಲ್ಲ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು. ನೆಕ್ಸ್ಟು, ಕಳೆದ 14 ದಿನಗಳಲ್ಲಿ ನೀವು ಎಲ್ಲಿಯಾದರೂ ಅಂತಾರಾಷ್ಟ್ರೀಯ ಪ್ರಯಾಣ ಮಾಡಿದ್ದೀರಾ? ಮಾಡಿದರೆ ಹೌದು, ಇಲ್ಲ ಅಂದರೆ ಇಲ್ಲ. ಸೊ ಫ್ರೆಂಡ್ಸ್ ನೆಕ್ಸ್ಟು ಈ ಥರ ಬರುತ್ತೆ, ನೀವು ಯಾವುದಾದ್ರು ಕರೋನಾ ಸೋಂಕಿತ ವ್ಯಕ್ತಿ ಜೊತೆ ಮೀಟ್ ಆಗಿದ್ದೀರಾ, ಅವ್ರ ಜೊತೆ ಮಾತಾಡಿದ್ದೀರಾ, ಇಲ್ಲ ಕರೋನಾ ಸೋಂಕಿತ ವ್ಯಕ್ತಿ ಜೊತೆ ಸಂವಾದ ನಡೆಸಿದ್ದೀರಾ ಅಂತ ಕೇಳುತ್ತೆ. ಸೊ ಫ್ರೆಂಡ್ಸ್ ನೀವು ಮೀಟ್ ಆಗಿದ್ದರೆ ಹೌದು, ಇಲ್ಲಾಂದರೆ ಇಲ್ಲಿ ಕೆಳಗಿನ ಲಾಸ್ಟ್ ಕೊನೆಯಲ್ಲಿರುವ ಮೇಲಿನ ಯಾವುದೂ ಅಲ್ಲ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಲೋಡ್ ಆಗಿದೆ, ವೇಟ್ ಮಾಡಿ. ಫ್ರೆಂಡ್ಸ್ ನೋಡ್ತೀವಿ ಲೋಡ್ ಆಗ್ತಾ ಇದೆ. ಫ್ರೆಂಡ್ಸ್ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಫ್ರೆಂಡ್ಸ್ ಏನಂದರೆ, ನೀವು ಕರೋನಾ ಬಗ್ಗೆ ಹೆಚ್ಚಿನ ಮಾಹಿತಿ ಪಡಿಬೇಕಾದ್ರೆ ಕೆಳಗೆ ಲಿಂಕ್ ನೀಡಲಾಗಿದೆ. ಆ ಲಿಂಕ್ ಮೇಲೆ ನಿಮಗೆ ಕೋವಿಡ್-19 ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ. ಫ್ರೆಂಡ್ಸ್ ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕೊನೆಯಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡು, ಆರೋಗ್ಯ ಸೇತು ಆ್ಯಪ್ನ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಆ್ಯಪ್ ಓಪನ್ ಆಗಿದೆ. ಫ್ರೆಂಡ್ಸ್ ಇಲ್ಲಿ ನೋಡಬಹುದು, ಇದರಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ಮತ್ತು ಕೋವಿಡ್-19 ಬಗ್ಗೆ ಹೇಗೆ ರಕ್ಷಿಸಬೇಕಂತ ಪ್ರತಿಯೊಂದು ವಿಷಯನೂ ತಿಳಿಸಲಾಗಿದೆ ನೀಟಾಗಿ. ಸೊ ಫ್ರೆಂಡ್ಸ್ ನೋಡಬಹುದು, ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಕೋವಿಡ್-19ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪಾಯಿಂಟ್ ಕೂಡ ನೀಡಲಾಗಿದೆ. ಸೊ ಫ್ರೆಂಡ್ಸ್ ಈ ಆ್ಯಪ್ನ ತುಂಬ ಅವಶ್ಯಕತೆ ಇದೆ. ಸೊ ಫ್ರೆಂಡ್ಸ್ ಯೂಸ್ ಮಾಡಿ, ಆ್ಯಪ್ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು. ನೆಕ್ಸ್ಟು ಕೋವಿಡ್ ಅಪ್ಡೇಟ್ಸ್. ಸೊ ಫ್ರೆಂಡ್ಸ್ ಅಕ್ರಾಸ್ ಇಂಡಿಯಾ ಎಷ್ಟು ಕೋವಿಡ್ ಪೇಷಂಟ್ಸ್ ಇದ್ದಾರೆ, ಎಷ್ಟು ಜನ ರಿಕವರ್ ಆಗಿದ್ದಾರೆ, ಮತ್ತು ಆಲ್ ಸ್ಟೇಟಸಲ್ಲಿ ಎಲ್ಲ ಕಂಪ್ಲೀಟ್ ರಾಜ್ಯಗಳಲ್ಲಿ ಎಲ್ಲ ಸ್ಟೇಟ್ಸಲ್ಲಿ ಕೋವಿಡ್-19ನ ಪ್ರತಿಯೊಂದು ಲೈವ್ ಅಪ್ಡೇಟ್ಸ್ನ ಈ ಆ್ಯಪ್ನ ಪಡಿಬೋದು. ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಜನ ಸೋಂಕಿತರಿದ್ದಾರೆ, ಎಷ್ಟು ಜನ ಗುಣಮುಖರಾಗಿದ್ದಾರೆ ಅಂತ ಈ ಆ್ಯಪ್ನ ಮೂಲಕ ಲೈವ್ ಆಗಿ ತಿಳ್ಕೊಬೋದು. ಸೊ ಫ್ರೆಂಡ್ಸ್ ಇದು ಒಳ್ಳೆಯ ಆ್ಯಪು, ಖಂಡಿತವಾಗಿ ಯೂಸ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಹೀಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಪಡಿಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.